ಸಿಂಪಲ್ ಆಗಿ ವಿ ನೆಕ್ ಸ್ಲಿಟ್ ಕೊಡೋದಕ್ಕಿಂತ ಈ ಥರ ಪ್ಯಾಚ್ ವರ್ಕ್ ಈಸಿಯಾಗಿ ಯಾವ ಥರ ಮಾಡೋದು ಅಂತ ಇವತ್ತು ನಾನು ವಿಡಿಯೋಲ್ಲಿ ಹೇಳ್ತೀನಿ. ಇದೇ ಥರ ರೆಗ್ಯುಲರ್ ಆಗಿ ನಿಮಗೂ ಸ್ವಿಂಗ್ ಟಿಪ್ಸ್ ಬೇಕಂದ್ರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಸೊ ಫಸ್ಟು ಒಂದು ಸ್ಟ್ರೈಟ್ ಪೀಸ್ ತಗೊಳ್ಳಿ. ಸ್ಟ್ರೈಟ್ ಪೀಸ್ ತಗೊಂಡು ಎರಡು ಕಡೆದು ಫೋಲ್ಡ್ ಮಾಡ್ಕೊಳ್ಳಿ. ಸೊ ಎರಡು ಕಡೆ ಫೋಲ್ಡ್ ಮಾಡಿ ಅಯನ್ ಮಾಡ್ಕೊಳ್ಳಿ. ಮೈಕ್ರೋನಾಟ್ ಫ್ಯೂಸಿಂಗ್ ಹಾಕಿದ್ದೀನಿ. ಸೊ ಇವಾಗ ಇಲ್ಲಿ ಮಿಡಿಲ್ ಲೈನ್ ಇವಾಗ ಇಲ್ಲಿದೆ ಅಂದರೆ ಹೀಗೆ ಸ್ಟಿಚ್ ಮಾಡಬೇಕು ನಾವು. ಸೊ ಹೀಗೆ ಸ್ವಲ್ಪ ಉದ್ದ ಬೇಕಾದ್ರೂ ಉದ್ದ ಹೆಂಗ್ ಬೇಕೋ ಆ ಥರ ಹಿಂಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಥರ ಸ್ಟಿಚ್ ಮಾಡಿಕೊಂಡು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಮಧ್ಯದಲ್ಲಿ ಈ ಥರ ಕಟ್ ಮಾಡಿಕೊಂಡು ಸೊ ಎರಡು ಹಿಂಗೆ ಟರ್ನ್ ಮಾಡಿಕೊಂಡು ಹೀಗೆ ಇಲ್ಲಿ ನೋಡಿ ವಿ ಶೇಪಲ್ಲಿ ನೋಡಿ ಟರ್ನ್ ಮಾಡ್ಕೊಳ್ಳುವಾಗ ಈ ಥರ ವಿ ಶೇಪ್ ಬರುತ್ತೆ. ಇದನ್ನು ಹೀಗೆ ಟರ್ನ್ ಮಾಡಿಕೊಂಡು ವಿ ಶೇಪ್ ತಗೊಳ್ಬೇಕು. ಪಾಯಿಂಟು ಇಲ್ಲಿ ನೋಡಿ ಈ ಥರ ರೆಡಿ ಮಾಡ್ಕೊಳ್ಬೇಕು. ಸೊ ಅದಾದ್ಮೇಲೆ ನೆಕ್ನ ಈ ಥರ ಕಟ್ ಮಾಡ್ಕೊಂಡಿರ್ತೀವಿ. ಸೊ ನೆಕ್ನ ಹಿಂಗೆ ಫೋಲ್ಡ್ ಮಾಡಿಕೊಂಡು ಸೊ ನೆಕ್ನ ಹಿಂಗೆ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಇಲ್ಲಿ ನೋಡಿ ಸ್ವಲ್ಪ ಇಷ್ಟು ದೂರ ನಾವು ಕಟ್ ಮಾಡ್ಕೊಳ್ಳೋಣ ವಿ ಶೇಪಲ್ಲಿ. ನೋಡಿ ಇದನ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ನೋಡಿ. ಸೊ ಇದು ಇಲ್ಲಿ ಇದು ಇಲ್ಲಿ. ಸೊ ಈ ತರ ಸ್ಟಿಚ್ ಮಾಡ್ಕೊಳ್ಳೋಣ. ಅಂಡ್ ಈ ಪಾಯಿಂಟ್ ಮಧ್ಯಕ್ಕೆ ಬರಲಿ. ಸೊ ಈ ಪಾಯಿಂಟ್ ಮಧ್ಯಕ್ಕೆ ಬರಲಿ. ಸೊ ಇಲ್ಲಿ ನೋಡಿ ಈ ತರ ಫ್ರಂಟಲ್ಲೂ ಹಿಂಗಿರುತ್ತೆ, ಬ್ಯಾಕಲ್ಲೂ ಅದೇ ತರ ಹಿಂಗ್ ಹೋಗಿರುತ್ತೆ. ಓಕೆನಾ? ಸೊ ಇವಾಗ ಈ ಪಾಯಿಂಟ್ ಮಾತ್ರ ನೋಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಮಧ್ಯಕ್ಕೆ ಇರಬೇಕು. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬರೋಣ. ಸೊ ಈ ತರ ಕಟ್ ಮಾಡಿ ತೆಗೆದ್ರೆ ಇಲ್ಲಿ ನೋಡಿ ಫ್ರಂಟಲ್ಲೂ ನಮ್ಗೆ ಈ ತರ ಡಿಸೈನ್ ಇರುತ್ತೆ. ಸೊ ಬ್ಯಾಕಲ್ಲೂ ಈ ತರ ಡಿಸೈನ್ ಇರುತ್ತೆ. ಎಲ್ಲೂ ನಿಮ್ಗೆ ಕಚ್ಚಾ ಫಿನಿಶಿಂಗ್ ಕಾಣಲ್ಲ.